13ನೇ ವಾಕ್ಯ. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಸಂದೇಶದ ಶಿರೋನಾಮೆ ಏನು? ಹಸುವಿನ ಹೋರಾಟ. 2 ತಿಮೋತಿ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. 24 ವರ್ಷದ ಹಿಂದೆ ನಾನೊಬ್ಬ ಹುಡುಗನಾಗಿದ್ದಾಗ ನನಗೆ ಕನಸು ಬಿತ್ತು. ಅದು ಕನಸ ದರ್ಶನ ನನಗೆ ಗೊತ್ತಿಲ್ಲ. ಮೊಟ್ಟ ಮೊದಲನೇದಾಗಿ ನನಗೆ ಕನಸು ದರ್ಶನಗಳ ವರ ಹೆಚ್ಚಾಗಿ ಇಲ್ಲ, ಆದರೆ ಅದು ಬಿದ್ದಿದ್ದು ನನಗೆ ನೆನಪಾಗಿ ಒಂದು ಹಸು ನೀರು ಕುಡಿಬೇಕಾಗಿರೋ ಬಕೆಟ್ ಮುಂದೆ ಇದೆ, ಆದರೆ ಇನ್ನೊಂದು ಬಕೆಟಲ್ಲಿ ಸಗಣಿ ಇದೆ. ಅದು ನೀರು ಕುಡಿದೆ ಏನು ತಿಂತಾಯಿದೆ? ಸಗಣಿ ತಿಂತಾಯಿದೆ. ಸಗಣಿ ತಿನ್ನುವಂಥ ಈ ಹಸು ಬಗ್ಗೆ ನೋಡಿದ ತಕ್ಷಣ ಆಗ್ತಾನೆ ರಕ್ಷಣೆ ಹೊಂದೋರೆಲ್ಲರೂ ಹೋಗಿ ದರ್ಶನಗಳನ್ನ ಹೇಳೋರು. ಅಲ್ಲೊಬ್ಬ ದೇವರ ಪ್ರವಾದಿನಿಯಾಗಿ ನಾನು ಗುರುತಿಸುವಂತಹ ಒಬ್ಬ ಸಾವಿತ್ರಮ್ಮ ಒಬ್ಬ ಬಿಳಿ ವಸ್ತ್ರವನ್ನು ಹಾಕ್ಕೊಂಡು ಪವಿತ್ರಾತ್ಮನ ಅವಳ ಮೇಲೆ ಬಂದರೆ ಕೈಗಳು ಚಲಿಸೋದು, ಸೌಖ್ಯಗಳಾಗೋದು. ಆದರೆ ಆ ಸಾವಿತ್ರಮ್ಮನಿಗೆ ವಿಶೇಷವಾದಂಥ ಕೃಪೆ ಇತ್ತು. ಅವ್ರ ಹತ್ರ ಹೋಗಿ ಹೆಮ್ಮೆಯಿಂದ ಹೋಗಿ, ಅಮ್ಮ ఇట్లా ఒక కనల్ని చూశాను, దర్శనాన్ని చూశాను ಅಂದೆ. ನಾನು ಅಂದ್ಕೊಂಡೆ ಭಾಳ ಇದರಲ್ಲಿ ದೊಡ್ಡ ಆಳವಾದಂಥ ವಿಷಯ ಇದೆ ಅಂತ. ಆ ಅಮ್ಮ ಹೇಳಿದ್ರು, నువ్వేరా అది ಅಂದರು. ಆ ಹಸು ಬೇರೆ ಯಾರೂ ಅಲ್ಲ, ನೀನೇ. ಸಗಣಿ ತಿನ್ಬೇಡ, ನೀರು ಕುಡಿ, ಬದುಕ್ತೀಯ ಅಂದರು. 24 ವರ್ಷಗಳ ನಂತರ ಈಗಲೂ ನಾನು ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ, ಆ ಹಸುಗೆ ಅವತ್ತಿದ್ದಂಥ ಹೋರಾಟ ಇವತ್ತೂ ಇದೆ. ಯಾಕಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಮ್ಮಲ್ಲಿ ಬದಲಾಗುವಂಥ, ಆಗಾಗ್ಗೆ ಬದಲಾಗುವಂಥ ಒಂದು ಸ್ವಭಾವ, ದೇವರಲ್ಲಿ ಬದಲಾಗದೇ ಇರುವಂಥ ಒಂದು ಸ್ವಭಾವ, ಅದು ನಂಬಿಗಸ್ತಿಕೆ. ಈ ವಾಕ್ಯ ನೀವು ನೋಡೋದಾದರೆ ನಮ್ಮಲ್ಲಿ ಆಗಾಗ್ಗೆ ಬದಲಾಗುವಂಥ ಹಸು ಸಗಣಿಯನ್ನು ತಿನ್ನುವ ಹಾಗೆ ನಮ್ಮಲ್ಲಿ ಆಗಾಗ್ಗೆ ಅಪನಂಬಿಗಸ್ತಿಕೆ ಬರ್ತದೆ. ದೇವರಿಗೆ ನಾವು ನಂಬಿಗಸ್ತರಾಗಿಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಈ ವಾಕ್ಯವನ್ನು ಪ್ರತಿ ಸಾರಿ ನಿಮಗೆ ಕೊಡುವಾಗ ನಾನು ಯಾವಾಗಲೂ ಒಂದನ್ನು ಹೇಳ್ತೀನಿ, ಈ ವಾಕ್ಯ ನಿಮಗಲ್ಲ. ಈ ವಾಕ್ಯವು, ನಾನು ಯಾವಾಗಲೂ ಇದನ್ನೇನು ಯೋಚನೆ ಮಾಡ್ತೀನಿ, ಈ ವಾಕ್ಯ ನನಗೂ ನಿಮಗೂ ಕೊಡಲ್ಪಟ್ಟಂತಹ ವಾಕ್ಯ. ಹಾಗಿದ್ರೆ ಆ ಹಸುಗೆ 24 ವರ್ಷದ ನಂತರ ಈಗಲೂ ಹೋರಾಟ ಇದೆ. ಅದು ಆಗಾಗ್ಗೆ ದೇವರಿಗೆ ನಂಬಿಗಸ್ತಿಕೆಯಲ್ಲಿ ಇರಲಿಕ್ಕಾಗ್ತಾ ಇಲ್ಲ. ಆದರೆ ಅಪನಂಬಿಗಸ್ತರಾಗಿ ನಾವು ನಡೆದುಕೊಳ್ಳುವಾಗಲೂ ದೇವರು ನಂಬಿಗಸ್ತನಾಗಿಯೇ ಇದ್ದಾನೆ. 1 ತಿಮೋತಿ 1ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ನಾನಿವತ್ತು 1 ತಿಮೋತಿ 2 ತಿಮೋತಿಯಲ್ಲೇ ಇರ್ತೇನೆ, ನೀವು ಗಮನಿಸ್ರಿ. 1 ತಿಮೋತಿ 1ನೇ ಅಧ್ಯಾಯ 12ರಲ್ಲಿ ಹೇಳ್ತಾನೆ ಅವನು, ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ದೇವರೇನು ಮಾಡಿದಂತೆ, ಆತನು ನಂಬಿಗಸ್ತನೆಂದು ಏನು ಮಾಡಿದಂತೆ, ಎಣಿಸಿದನು. 1 ತಿಮೋತಿ 1ನೇ ಅಧ್ಯಾಯ 12ನೇ ವಾಕ್ಯದ 2ನೇ ಭಾಗ. ಪೌಲನು ಹೇಳ್ತಾ ಇದ್ದಾನೆ, ನಾನು ಹಿಂಸಕ, ನಾನು ಬಲಾತ್ಕಾರಿ, ಆದರೆ ನನ್ನನ್ನು ದೇವರು ನಂಬಿಗಸ್ತನೆಂಬುದಾಗಿ ಎಣಿಸಿದನಂತೆ. ಮತ್ತೆ 2 ತಿಮೋತಿಗೆ ವಾಪಸ್ ಬನ್ನಿರಿ. ಅದೇ 2ನೇ ಅಧ್ಯಾಯದಲ್ಲಿ ಪೌಲನು ಮತ್ತೆ ಹೇಳ್ತಾನೆ, ತಿಮೋತಿಗೆ ಹೇಳ್ತಾನೆ, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದಂತಹ ನಂಬಿಗಸ್ತ ಮನುಷ್ಯರಿಗೆ ಏನು ಮಾಡಬೇಕಂತೆ, ಒಪ್ಪಿಸಿಕೊಡು. ಪೌಲನು ಹೇಳ್ತಾ ಇದ್ದಾನೆ, ನನ್ನನ್ನು ದೇವರು ನಂಬಿಗಸ್ತನಂತ ಎಣಿಸಿದ್ರಪ್ಪ, ನೀನು ಕೂಡ ಏನು ಮಾಡಬೇಕು, ಬ್ಯಾಟನ್ನು ರಿಲೇಯಲ್ಲಿ ಓಡೋರು ಹೇಗೆ ಆ ಕೋಲ್ನ ವಾಪಸ್ ಒಬ್ರಿಗೆ ಕೊಟ್ಟು ಓಡ್ತಾರೋ, ನಿನಗೆ ಕೊಡಲ್ಪಟ್ಟಿದ್ದನ್ನು ನೀನು ಕೊಟ್ಟು ಮುಂದೆ ಓಡಬೇಕು. ನಿಮ್ಮ ಪ್ರತಿಯೊಬ್ಬರು ಕೂಡ, ನಾನು ಪಾಸ್ಟರ್ ಆಗಿರ್ಬೋದು, ನೀವು ವಿಶ್ವಾಸಿಗಳಾಗಿರ್ಬೋದು, ನಿಮ್ಮಲ್ಲಿರುವಂಥ ನಂಬಿಕೆಯನ್ನು ನೀವು ಸಾಯೋದ್ರೊಳಗಾಗಿ ಇನ್ನೊಬ್ಬನಿಗೆ ಪಾಸ್ ಮಾಡಿ ನೀವು ಸಾಯಬೇಕು. ಅದನ್ನು ಒಂದು ವೇಳೆ ಸಾಯಲಿಲ್ಲ ಅಂದರೆ, ಆ ರೀತಿ ನೀವು ಒಂದು ವೇಳೆ ಬೇರೆಯವನಿಗೆ ನಿಮ್ಮ ಫೇತನ್ನು, ನಿಮ್ಮ ಮಕ್ಕಳಿಗೆ, ನಿಮ್ಮ ಸಭೆಗೆ, ನೀವು ಹೋಗುವಂಥ ಚರ್ಚ್ಗೆ, ಜನರಿಗೆ ನೀವು ಪಾಸ್ ಮಾಡಲಿಲ್ಲ ಅಂದರೆ ನೀವು ನಂಬಿಗಸ್ತರಲ್ಲ. ಹಣ ಅಲ್ಲ ಪಾಸ್ ಮಾಡಬೇಕಾಗಿರೋದು, ನಿಮ್ಮ ನಂಬಿಗಸ್ತಿಕೆಯನ್ನು, ನನ್ನ ನಂಬಿಕೆಯನ್ನು, ನನಗೆ ದೇವರು ಕೊಟ್ಟಿರುವಂಥ ಉಪದೇಶವನ್ನು ನಾನು ಪಾಸ್ ಮಾಡಬೇಕು. ಪೌಲನು ಈ ಪತ್ರಿಕೆಯನ್ನು ಹೇಳೋ ಕಾರಣ ಏನು? AD 57ನೇ ಇಸ್ವಿಯಲ್ಲಿ 2 ತಿಮೋತಿಯನ್ನು ಅವನು ಬರೀತಿದ್ದಾನೆ. ಅವನಿಗೆ ಸೀಸರ್ ಅನ್ನೋನ ಹತ್ರ ನ್ಯಾಯ ವಿಚಾರಣೆಗೆ ಮೊದಲನೇ ಸಾರಿ ಹಾಕಿದ್ರು. ಅವನು ಅಲ್ಲಿಂದ ಕೋರ್ಟಿಗೆ ಹೋಗೋ ಸಮಯದಲ್ಲಿ ಹಡಗು ಒಡೆದೋಯ್ತು. ಮಲ್ಟಾ ಅನ್ನೋ ದ್ವೀಪದಲ್ಲಿ ಅವನು ಸಿಕ್ಕಾಕೊಂಡ, ಆ ಚಳಿಯಲ್ಲಿ ನಡುಗ್ದ. ಲಾಸ್ಟಲ್ಲಿ ಅಪೊಸ್ತಲರ ಕೃತ್ಯ ಕಡೆಯ ಅಧ್ಯಾಯದಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ತಗೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ದ.
ಅಲ್ಲಿಂದ ಅವನು ಪತ್ರಿಕೆ ಬರೀತಾನೆ, ಎಫೆಸ, ಕೊಲೊಸೆ, ಫಿಲಿಪ್ಪಿ, ಫಿಲೆಮೋನ. ಆ ಪತ್ರಿಕೆ ಬರೆದು 2 ವರ್ಷ ಆಯಿತು. ಆಮೇಲೆ ಮತ್ತೆ ಲಾಕ್ಡೌನ್, ಮತ್ತೆ ಅವನನ್ನು ಹಿಡ್ಕೊಂಡು ಹೋದರು. ಆವಾಗ ಅವನನ್ನು ಗುಹೆ ಒಳಗಡೆ ಹಾಕಿದ್ದಾರೆ. ಒಂದು ಸಣ್ಣ ಕಿಟಕಿ ಕೂಡ ಅದಕ್ಕಿಲ್ಲ, ರಂಧ್ರ ಇದೆ. ಆ ಗುಹೆಯಿಂದ ಮೇಲಿಂದ ಅವನಿಗೆ ಊಟ ಬಿಸಾಕ್ತಾರೆ. ಅವನಿಗೆ ಫ್ಯಾನ್ ಫಾಲೋವರ್ಸ್ಗಳಿಲ್ಲ, ಹೆಲ್ತು ಹಾಳಾಗೋಗಿದೆ, ಹಣಕಾಸು ಅವನ ಹತ್ರ ಇಲ್ಲ. ಅವನು ಬಿಟ್ಟು ಯಾವುದಕ್ಕೋಸ್ಕರ ಈ ಸುವಾರ್ತೆಯನ್ನು ನಂಬಿದ್ನೋ ಆ ಸ್ಥಾನಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋಗಲಿಕ್ಕೆ ಯಾರೂ ಇಲ್ಲ ಅನ್ನೋ ನೋವಿನಲ್ಲಿ ತನ್ನ ಆತ್ಮೀಕ ಮಗನಾದಂಥ ತಿಮೋತಿಗೆ ಅವನು ಲಾಸ್ಟ್ ಲೆಟರ್ನ ಬರೆದು ಸಾಯಕ್ಕೆ ಮುಂಚೆ ಬರೆದಂತಹ ಪತ್ರಿಕೆ 2 ತಿಮೋತಿ. ಯಾರಾದರೂ ಸಾಯುವಾಗ ಏನಾದರೂ ಒಂದು ಮಾತು ಹೇಳಿದ್ರೆ ಅದು ಎಷ್ಟು ಇಂಪಾರ್ಟೆಂಟ್. ಅದಕ್ಕೆ 2 ತಿಮೋತಿ 1 ತಿಮೋತಿಯನ್ನು ನಾನು 20 ವರ್ಷಗಳಿಂದ 3 ತಿಂಗಳಿಗೆ 4 ತಿಂಗಳಿಗೆ ಫುಲ್ ಮತ್ತೆ ಓದ್ತೀನಿ. ಯಾಕಂದರೆ ಆ ಲಾಸ್ಟ್ ಪದಗಳು ಪೌಲ ನನಗೆ ಭಾಳ ಇನ್ಸ್ಪಿರೇಷನ್. ಅವನ ನಂತರ ಸಗಣಿ ತಿಂದ ಹಸು ಅಲ್ಲ, ಅವನು ಸ್ಟಾರ್ಟಿಂಗಲ್ಲಿ ಸಗಣಿ ತಿಂದು ಬಂದ, ಆದರೆ ದೇವರಿಗೋಸ್ಕರ ಅವನು ನಂಬಿಗಸ್ತನಾಗಿ ದೇವರು ಅವನನ್ನು ಎಣಿಸಿದರು. ದೇವರ ವಾಕ್ಯವು ಇವತ್ತು ನಮಗೇನು ಹೇಳ್ತಾ ಇದೆ ಅಂದರೆ, ನೀನು ನಂಬಿಗಸ್ತನ ಆಗು. ಬೈಬಲಲ್ಲಿ ದೇವರು ಇವತ್ತು ಕರ್ತನ ಭೋಜನ ತೆಗೆದುಕೊಳ್ಳುವಾಗ ನನಗೂ ನಿಮಗೂ ದೇವರು ಹೇಳ್ತಾ ಇದ್ದಾನೆ, ನಂಬಿಗಸ್ತನ ಆಗು. ಬೈಬಲ್ ಯಾವುದಾದ್ರೂ ನಂಬಿಗಸ್ತನ ಆಗು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇಲ್ಲ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಬೇರೆ ಪುಸ್ತಕಗಳೆಲ್ಲ ಓದು, ಅದು ಮಾಡು, ಇದು ಮಾಡು, ನೀನು ಹಂಗಾಗ್ತಿ. ಬೈಬಲ್ ಮಾತ್ರ ಏನಾದರೂ ನಿನಗೆ ಮಾಡು ಅಂತ ಹೇಳಿದ್ರೆ ಅದಕ್ಕೆ ವಿವರಣೆ ಕೊಟ್ಟೇ ಕೊಡುತ್ತೆ. ಅದು ಮಾಡಿದ್ರೆ ಏನು ಅನ್ನೋದನ್ನ ನಿನಗೆ ತಿಳಿಸೇನೆ, ಆಶೀರ್ವಾದವನ್ನು ತಿಳಿಸೇನೆ ಬೈಬಲ್ ಮಾತ್ರ ಒಂದನ್ನು ಮಾಡಲಿಕ್ಕೆ ಹೇಳೋದು. ನಾವು ಕೆಲವು ಸಾರಿ ಇದು ಮಾಡು ಅಂತೀವಿ, ಅದು ಮಾಡಾದ್ಮೇಲೆ ನಾವು ಅವ್ರಿಗೆ ಪ್ರತಿಫಲ ಕೊಡೋದೇ ಇಲ್ಲ. ಆದರೆ ದೇವರು ಹಾಗಲ್ಲ, ನಂಬಿಗಸ್ತನಾಗು. ವೈ, ಯಾಕೆ ನಂಬಿಗಸ್ತನಾಗಬೇಕು? 2 ತಿಮೋತಿ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿರುವಂತಹ ಜೀವ ವಾಗ್ದಾನವನ್ನು ತಿಳಿಯಪಡಿಸುವುದಕ್ಕೋಸ್ಕರ ನಿನಗೇನು ಮಾಡಿದ್ದೀನಿ? ಪ್ರಿಯ ಕುಮಾರನಾದಂಥ ತಿಮೋತಿ ನೀವು ಬರೀತಿದ್ದ. ನಿನಗೇನಿದೆಯಪ್ಪ? ಮೊದಲನೇದಾಗಿ ಜೀವ ವಾಗ್ದಾನ ಇದೆ. ಮೊದಲನೇ ವಿಷಯ ಎಲ್ಲರೂ ಹೇಳಿ, ನಿನಗೇನಿದೆ? ಗೋಲ್ಡನ್ ಲೈಫ್ ಇದೆ. ಯಾಕೆ ನೀನು ಫೈಟ್ ಮಾಡಬೇಕು? ನನಗೂ ನಿನಗೂ ಆ ಫೈಟ್ ಇದೆ, ಆ ಹೋರಾಟ ಇದೆ. ಆ ಹೋರಾಟವನ್ನು ಹೋರಾಡಬೇಕು. ಹೋರಾಡೋದ್ರಿಂದ ಏನು ಸಿಗುತ್ತೆ ಪಾಸ್ಟ್ರೇ? ನಾನು ನಂಬಿಗಸ್ತನಾಗಿರೋದ್ರಿಂದ ನನಗೇನು ಸಿಗುತ್ತೆ? ದೇವರು ಹೇಳ್ತಾ ಇದ್ದಾನೆ, ನಿನಗೊಂದು ಜೀವ ವಾಗ್ದಾನ ಇದೆಯಪ್ಪ. ನೀನು ಸತ್ತ ಮೇಲೆ ಒಂದು ಬ್ಯೂಟಿಫುಲ್ ಲೈಫ್ ಇದೆ, ಒಂದು ಗೋಲ್ಡನ್ ಲೈಫ್ ಇದೆ. ಅದಕ್ಕೋಸ್ಕರ ನೀನೇನು ಮಾಡಬೇಕು ಅಂತೆ? ಹೋರಾಡಬೇಕು. ನಾವು ಇವತ್ತು ತಿಮೋತಿ ಯಾಕೆ ಹೇಳ್ತಾ ಇದ್ದಾನೆಂದರೆ, ತಿಮೋತಿ ನಿಮ್ಮ ಹಾಗೆ ನಮ್ಮ ಹಾಗೆ ಇಚ್ಛೆಗಳಿಂದ ಸ್ಟ್ರಗಲ್ ಮಾಡಿದವನು ಕೂಡ. ಅವನಿದ್ದಂಥ ಎಫೆಸ ಅನ್ನೋ ಪಟ್ಟಣದಲ್ಲಿ ಅನೇಕ ಕಾಮ ವಿಗ್ರಹಗಳನ್ನು ತುಂಬಿದಂತಹ ಪಟ್ಟಣ. ಇಚ್ಛೆಗಳ ಜೊತೆಯಲ್ಲಿ ಅವನಿಗೆ ಹೋರಾಟ ಇತ್ತು, ನಿಮ್ಮ ಹಾಗೆ ನಮ್ಮ ಹಾಗೆ. ಅವನೊಬ್ಬ ಯುವಕ, ಯಂಗ್ ಪಾಸ್ಟರ್. ಆದರೆ ಅವನ ವಿಷಯದಲ್ಲಿ ಅವಾಗ ಅವನು ಬೇಸತ್ತು ಹೋಗ್ಬಿಡ್ತಿದ್ದ. ಯಾಕೆ 2 ತಿಮೋತಿಯನ್ನು ನಾನು ಓದ್ತೀನಿ ಅಂದರೆ, ಅನೇಕ ಸಾರಿ ನಾನು ನನ್ನ ಯೌವನ ಕಾಲದಲ್ಲಿ ನಾನು ಅನೇಕ ವರ್ಷ ತಾಳ್ಮೆಯಿಂದ ನಿಮ್ಮ ಹತ್ರ ಹೇಳ್ತೀನಿ, ಅನೇಕ ವರ್ಷ ನಾನು ಪಾಸ್ಟರ್ ಆಗೋಕ್ಕೆ ಹೆದರಿದೆ. ಯಾಕೆ ಹೆದರಿದೆ ಅಂದರೆ, ಮೊದಲನೇ ಕಾರ್ಯನೇ ನಾನು ನಿಜವಾಗಲೂ ನಂಬಿಗಸ್ತನಾಗಿರ್ತೀನ. ಆ ಭಯದಿಂದನೇ ನನಗೆ ಎಷ್ಟೋ ಜನ ಪ್ರವಾದನೆ ಹೇಳಿದ್ರು ಕೂಡ ನಾನು ಪಾಸ್ಟರ್ ಆಗಲಿಲ್ಲ. ಆದರೆ ಈಗಲೂ ಪಾಸ್ಟರ್ ಆದಮೇಲೂ ಕೂಡ ನಾನು ಈ ವಾಕ್ಯವನ್ನು ಬಹಳ ನಡುಕದಿಂದ ಹೇಳ್ತಾ ಇದ್ದೀನಿ. ಆ ಹೋರಾಟವನ್ನು ಮಾಡ್ತಾ 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 ಅದು ನಂಬಿಕೆಯ ಹೋರಾಟ. ಆದರೆ ನನಗೊಂದು ಪ್ರವಾದನೆ ಇದೆ, ಅದು ನನ್ನ ಜೀವನದಲ್ಲಿ ನೆರವೇರಬೇಕಾಗಿದೆ. ಅದಕ್ಕೆ ತಿಮೋತಿಗೆ ಅವತ್ತು ಇಚ್ಛೆಗಳಿಂದ ಹೋರಾಟ ಇದೆ. ಯಂಗ್ ಪಾಸ್ಟರ್, ಆದರೆ ವಯಸ್ಸಾದಂಥ ವ್ಯಕ್ತಿಗಳ ಹತ್ರ ಮಾತಾಡೋಕ್ಕೆ ಹೋದರೆ ಹುಡುಗ ಬಂದವನೇ ಚೋಟ ಅಂತಾರೆ. ಅದಕ್ಕೆ ವಯಸ್ಸಾದವರು ಅವನ ಪ್ರಸಂಗ ಕೇಳ್ತಿರ್ಲಿಲ್ಲ. ಈ ರೀತಿ ಎಲ್ಲ ಸವಾಲುಗಳಿದ್ದಂತಹ ಒಬ್ಬ ತಿಮೋತಿಗೆ ಪೌಲನು ಜ್ಞಾಪಿಸ್ತಾ ಇದ್ದಾನೆ, ನಿನಗೊಂದು ಗೋಲ್ಡನ್ ಲೈಫ್ ಇದೆಯಪ್ಪ. 1 ತಿಮೋತಿ 1 ಓದ್ರಿ ಅಲ್ಲಿ ವಾಕ್ಯ 18ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾನೆ? 1 ತಿಮೋತಿ 1:18, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದಂಥ ಪ್ರವಾದನೆಯನ್ನು ಏನು ಮಾಡಬೇಕು? ನೀನು ನೆನೆಸಿ ಕ್ರೈಸ್ತರ ದಿವ್ಯ ಯುದ್ಧವನ್ನು ನೀನೇನು ಮಾಡಬೇಕಂತೆ? ನಡೆಸಬೇಕು. ಪಕ್ಕದಲ್ಲಿರೋರಿಗೆ ಹೇಳಿ, ನೀನು ಫೈಟ್ ಮಾಡಬೇಕು. ಹೇಳ್ರಿ ಒಂದ್ಸರಿ, ನೀವೇನು ಮಾಡಬೇಕು? ಫೈಟ್ ಮಾಡಬೇಕು. ಕ್ರೈಸ್ತ ಜೀವಿತ ಅನ್ನೋದು ಫೈಟ್. ಅಂದ್ರೆ ಅರ್ಥ ಏನು? ಈ ಕಡೆ ಸೈತಾನ, ಈ ಕಡೆ ಜನರು, ಈ ಕಡೆ ಕುಟುಂಬ, ಈ ಕಡೆ ನನ್ನೊಳಗಿರುವಂಥ ಇಚ್ಛೆ, ಇವುಗಳೆಲ್ಲವನ್ನು ನಾನು ಇಟ್ಕೊಂಡು ಹೇಗೆ ನಾನು ಜೀವ ವಾಗ್ದಾನವನ್ನು ಹೊಂದಬೇಕಂದ್ರೆ ಅದನ್ನು ಹೊಂದಲಿಕ್ಕೆ ನಾನು ಫೈಟ್ ಮಾಡಬೇಕು. ಅದಕ್ಕೆ 2:2:2 ಮರಿಬಾರ್ದು. ಏನದು? 2 ತಿಮೋತಿ 2ನೇ ಅಧ್ಯಾಯ 22ನೇ ವಾಕ್ಯ. ಯಂಗ್ ಪೀಪಲ್, ಅವತ್ತು ನಿಮ್ಮ ಕಂಠಪಟಮ್ಮ ಹೇಳಿಸಿದ್ದೆ. 2 ತಿಮೋತಿ 2:2 ಏನದು? 2 ತಿಮೋತಿ 2:22, ನೀನು ಯೌವನದ ಇಚ್ಛೆಗಳಿಗೆ ಏನಾಗಿರಬೇಕಂತೆ? ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನಗಳನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಏನು ಮಾಡಬೇಕಂತೆ? ಪ್ರಯಾಸ ಪಡು. ಫ್ಲೀ
ಮೊದಲನೇ ಎಫ್, ಫಾಲೋ. ಬೇರೆಯವ್ರ ಜೊತೆ ಸೇರ್ಕೋ, ಒಂಟಿಯಾಗಿರಬೇಡ. ಅದಕ್ಕೆ ಇವತ್ತಿನ ಯೌವನಸ್ಥರುಗಳು ಯಾಕೆ ಅವರ ಜೀವಿತಗಳಲ್ಲಿ, ನಾನು 20 ವರ್ಷದ ಹಿಂದೆ ನಾನು ನೋಡಿದಂಥ ಆತ್ಮಿಕ ಜೀವಿತದಲ್ಲಿ ನಾವೆಲ್ಲ ಚರ್ಚ್ ಮುಗಿದ ಮೇಲೂ ಸಾಯಂಕಾಲದವರೆಗೂ ಸೇವೆ ಮಾಡ್ತಾ ಇದ್ವಿ, ಒಟ್ಟಿಗೆ ರೂಮ್ಗಳಲ್ಲಿ ಮಲಗ್ತಾ ಇದ್ವಿ. ಸೇವೆಯನ್ನು ಮಾಡಿ 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 ಯೌವನ ಕಾಲಗಳಲ್ಲಿ ನಾವು ಬದುಕಿದ್ರಿಂದ ಇವತ್ತಿನ ಯೂತ್ ನೋಡಿದ್ರೆ ನನಗೆ ಭಾಳ ಬೇಜಾರು. ಏನಂದರೆ ಚರ್ಚಿಗೆ ಬರೋದು ಲೇಟು, ಚರ್ಚ್ ಮುಗಿದ ಮೇಲೆ 2 ನಿಮಿಷ ಕಾಣೋದೇ ಇಲ್ಲ ಅವನು ಯಾಕೆ ಇಚ್ಛೆಗಳನ್ನು ಜಯಿಸೋಕ್ಕಾಗಲ್ಲ? ಅವನಿಗೆ ಜೊತೆ ಫೆಲೋ ಪೀಪಲ್ ಇಲ್ಲ, ಫಾಲೋ ಮಾಡೋರಿಲ್ಲ. ವಿಶ್ವಾಸಿಗಳೇ, ನೀವು ಒಂಟಿಯಾಗಿ ನಾನು ಹೆಚ್ಚು ಬದುಕಿದಷ್ಟು ನಾವು ದೇವರೊಂದಿಗೆ ಇಲ್ಲದೆ ಇದ್ದಾಗ ಹೆಚ್ಚು ಪಾಪಗಳನ್ನು ಮಾಡ್ತೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮಗೆ ಗೊತ್ತಿಲ್ಲ, ನನಗೆ ಪಾಸ್ಟರ್ ಶ್ರೀನಿ ಅಂತ, ಪಾಸ್ಟರ್ ಲಕ್ಷ್ಮಣ್ ಅವರೆಲ್ಲ, ಲಕ್ಷ್ಮಣ್ ನಾನು ಆತ್ಮಿಕವಾಗಿ ಅವರನ್ನು ಬೆಳೆಸಲಿಕ್ಕೆ ಉಪಯೋಗ ಮಾಡಿದ್ರು ಕೂಡ ಆಗಾಗ ನಾನು ಅವ್ರಿಗೆ ಸಿಗ್ತೀನಿ. ಕೆಲವೇ ವ್ಯಕ್ತಿಗಳ ಹತ್ರ ನಾನು ಯಾಕೆ ಸಿಗ್ತೀನಿ ಅಂದರೆ ಅವರ ಒಳ್ಳೆಯದಕ್ಕಲ್ಲ, ನನ್ನ ಸೇಫ್ಟಿಗೋಸ್ಕರ. ಯಾಕಂದರೆ ನಾನು ಆ ನಂಬಿಕೆ ಉಳ್ಳವರುಗಳ ಜೊತೆಯಲ್ಲಿ ಫಾಲೋ ಮಾಡುವಾಗ, ಒಬ್ಬೊಬ್ಬ ಸೇವಕರುಗಳು ಆತ್ಮೀಕವಾಗಿರೋರ ಜೊತೆ ಹುಡುಕೊಂಡು ಯಾಕೆ ಹೋಗಿ ನೋಡ್ತೀನಿ ಅಂದರೆ, ನಾನು ಒಂಟಿಯಾಗಿ ಫೈಟ್ನ ಮಾಡಲಿಕ್ಕೆ ನನ್ನಿಂದ ಆಗಲ್ಲ, ನನಗೆ ಜೊತೆ ಕೆಲವರು ಬೇಕು. ಅದನ್ನೇ ಅವನು ಹೇಳ್ತಾ ಇದ್ದಾನೆ, ನೀನು ಶುದ್ಧ ಹೃದಯ ಉಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡಪ್ಪ. ಒಬ್ಬನೇ ಲೋನ್ ವೂಲ್ಫ್ ಆಗಿ ಒಂಟಿ ತೋಳದ ಥರ ತಿರುಗಬೇಡ ನೀನು. ಯಾಕೆ ಹೇಳ್ತಾ ಇದ್ದೀನಿ? ಯು ಹ್ಯಾವ್ ಟು ಫ್ಲೀ, ಯು ಹ್ಯಾವ್ ಟು ಫಾಲೋ, ಯು ಹ್ಯಾವ್ ಟು ಫೈಟ್. ನೀನು ಪ್ರಯಾಸ ಪಡಬೇಕು. ಯಾಕೆ ಗೊತ್ತಾ? ಅವನ ಲೈಫ್ನಲ್ಲಿ ಭಾಳಷ್ಟು ಸ್ಟ್ರಗಲ್ ಇದೆ. ಅವನ ಮೇಲೆ ದೇವರು ಪ್ರವಾದನೆ ವರಗಳನ್ನು ಇಟ್ಟಿದ್ರು, ಕೃಪೆ ಇಟ್ಟಿದ್ರು. ಚರ್ಚ್ನಲ್ಲಿರುವಂಥ ನಿಮಗೂ ನಮಗೆಲ್ಲರಿಗೂ ಮೇಲೂ ದೇವರು ಒಂದೊಂದು ಕೃಪೆ ಇಟ್ಟಿದ್ದಾನೆ. ಆದರೆ ಅದೇನಾಗಿದೆ ಗೊತ್ತಾ? ಪಕ್ಕದಲ್ಲಿರೋರ್ಗೆ ಹೇಳಿ, ಬೂದಿ ಮುಚ್ಚಿದ ಕೆಂಡ ಆಗಿದೆ. ಏನು ಮಾಡಬೇಕು? 2 ತಿಮೋತಿ 1ನೇ ಅಧ್ಯಾಯ 7-6ನೇ ವಾಕ್ಯದಲ್ಲಿ ಹೇಳ್ತಾನೆ, ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದ್ದರ ಮೂಲಕ. 2 ತಿಮೋತಿ 1:6ರಲ್ಲಿ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ. ಹೇಳ್ರಿ ಒಂದ್ಸರಿ ಎಲ್ಲರೂ, ಏನೋ ಪ್ರಜ್ವಲಿಸುವಂತೆ. ಹೇಳ್ರಿ ಒಂದ್ಸರಿ, ಪ್ರಜ್ವಲಿಸುವಂತೆ. ಹೇಗೆ ಕೆಂಡ ಒಳಗಡೆ ಇದೆಯೋ ಅದನ್ನು ಬೂದಿ ಮುಚ್ಚಿದ್ರೆ ಆ ಬೂದಿನ ತೆಗೆದು ಆಚೆ ತರಬೇಕು ನೀನು. ಅದು ಹಾಡೋ ಕೃಪೆನೋ, ಪ್ರಸಂಗ ಮಾಡೋ ಕೃಪೆನೋ, ವಾಕ್ಯ ಹೇಳೋ ಕೃಪೆನೋ, ಯಾರನ್ನಾದರೂ ಮೀಟ್ ಮಾಡೋದು, ಯಾರಿಗಾದರೂ ಒಂದು ಒಳ್ಳೆ ಮಾತು ಹೇಳೋದು, ಆ ವರಗಳು ನಿಮಗೆ ಕೊಟ್ಟಿದ್ರೆ ಅದನ್ನು ನೀವು ಪ್ರಜ್ವಲಿಸಿ ಆಚೆ ಬಿಡಬೇಕು. ಬರೀ ಮೈಕ್ ಭಾನುವಾರ ಸಿಗಬೇಕು ಅನ್ನೋದನ್ನಲ್ಲ ಇದು. ಒಂದು ವೇಳೆ ನಿಮ್ಮಲ್ಲಿ ಕೆಲವರಿಗೆ ಆ ಕೃಪಾವರ ಇದ್ದರೆ ನನಗೆ ತಿಳಿಸ್ರಿ, ಪ್ರಜ್ವಲಿಸಿ ಬಿಡಲಿಕ್ಕೆ ಈ ಸಭೆಯಲ್ಲಿ ಅವಕಾಶ ಇದೆ. ಆದರೆ ಕೆಲವು ದಿವಸಗಳು ನಿಮ್ಮನ್ನು ಪರೀಕ್ಷಿಸಿ ದೇವರಿಗೋಸ್ಕರ ನೀವು ನಿಂತಾಗ ಮಾತ್ರ. ಅದು ನನಗೂ ದೇವರ ಸೇವಕರು ಹೇಳ್ಕೊಟ್ಟಿದ್ದೆ. ಯಾಕಂದರೆ ಪೌಲನು ತಿಮೋತಿಗೆ ಹೇಳ್ತಾನೆ, ನೀನು ಹಸ್ತವನ್ನು ಇಟ್ಟು ಯಾರನ್ನು ಬೇಗನೆ ನೇಮಿಸಬೇಡ ಅಂತ ಹೇಳ್ತಾನೆ. ಅವನೊಂದು ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ತಾನೆ. ಆದರೆ ಅವನೊಳಗಡೆ ಇರುವಂತಹ ವರವನ್ನು ಅವನು ಆಚೆ ತರಬೇಕು, ಪ್ರಜ್ವಲಿಸಿ ಬಿಡಬೇಕು. ಇವತ್ತು ದೇವರು ನಿಮಗೇನು ಇಟ್ಟಿದ್ದಾನೆ? ಕೃಪೆ ವರ. ಬೂದಿ ಮುಚ್ಚಿದ ಕೆಂಡವಾಗಿ ಇವತ್ತು ಬೆಳಗ್ಗೆ ನೀವಿದ್ದೀರಾ. ಇವತ್ತು ನಿಮ್ಗೆ ಆ ಫೈಟ್ನ ಯಾಕೆ ನೀವು ಮಾಡೋದನ್ನ ಸೋತು ಹೋಗ್ಬಿಟ್ಟಿದ್ದೀರಾ? ಆ ವರಗಳನ್ನು ಆಚೆ ತರಬೇಕು. ಪೌಲನು ಹೇಳ್ತಾ ಇದ್ದಾನೆ, ತಿಮೋತಿ ಯಾಕೆ ಹಾಗೆ ಹೇಳಲಿಕ್ಕೆ ಕಾರಣ, ಅವರಪ್ಪ ಗ್ರೀಕ್ ಫಾದರ್, ಅವರಪ್ಪ ಗ್ರೀಕ್ನವರೆಲ್ಲ ಬಹಳ ಬಹಳ ಕೋಪಿಸ್ಟ್ರುಗಳು, ಕಠಿಣವಾದಂಥವು. ಅವನ ತಾಯಿ ಯೆಹೂದ್ಯಳು, ಮಿಕ್ಸ್ ಮ್ಯಾರೇಜ್. ಆದರೆ ನಾನು ಅವ್ರ ಮದುವೆಗೆ ಹೋಗಿಲ್ಲ. ಕೇಳಬೇಡ್ರಿ ಲವ್ ಮ್ಯಾರೇಜಾ ಅಂತ, ನನಗೆ ಗೊತ್ತಿಲ್ಲ. ತಿಮೋತಿ ಮ್ಯಾರೇಜ್ ಆದಾಗ ನನಗೆ ಇನ್ವಿಟೇಷನ್ ಕಾರ್ಡ್ ಯಾರೂ ಕೊಡಲೇ ಇಲ್ಲ. ಆದರೆ 2 ತಿಮೋತಿ 2ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಅವ್ನು ಮಿಕ್ಸ್ ಮ್ಯಾರೇಜ್ ಆಗಿರೋದ್ರಿಂದ ಅವ್ನ ಲೈಫ್ನಲ್ಲಿ ಅನೇಕ ಚಾಲೆಂಜಸ್ ಇರ್ಬೋದು. ಆ ತಂದೆ ತಾಯಿಗಳಿಂದ ಬಂದಂಥ ಗುಣಗಳು ಅವನ ಲೈಫ್ನಲ್ಲಿ ಇರ್ಬೋದು, ಹೋರಾಟಗಳು ಅವನಿಗಿರ್ಬೋದು. ಆದರೆ 2 ತಿಮೋತಿ 2:1ರಲ್ಲಿ ಆ ಹೋರಾಡುವಂಥ ಯಂಗ್ ಪೀಪಲ್ಗೆ, ಇಚ್ಛೆಗಳಿಂದ ಕಷ್ಟಗಳಿಂದ ಹೋರಾಡುವಂಥವರಿಗೆ ಇವತ್ತು ಬೆಳಗ್ಗೆ ದೇವರು ಏನು ಕೊಡ್ಲಿಕ್ಕೆ ಬಯಸ್ತಿದ್ದಾನೆ? 2 ತಿಮೋತಿ 2:1ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಹಾಲೆಲೂಯಾ. ಇವತ್ತು ನಾನು ನಿಮ್ಮ ಹತ್ರ ಏನಾದರೂ ಮಾತಾಡ್ತಿದ್ದೀನಿ ಅಂದರೆ ಆ ಕೃಪೆಯಲ್ಲಿ ಬಲ ಹೊಂದಿದರೆ ಮಾತ್ರನೇ ನಾನು ಇವತ್ತು ಮಾತಾಡಲಿಕ್ಕಾಗೋದು. ನನ್ನ ಸಾಮರ್ಥ್ಯದಿಂದ ಸಾಧ್ಯ ಇಲ್ಲ. 2 ತಿಮೋತಿ 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ 2ನೇ ವಾಕ್ಯದಲ್ಲಿ, ಅದಕ್ಕೆ ತಿಮೋತಿಯನಿಗೆ ಬರೆಯೋದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೇನಾಗಲಿ? ಕೃಪೆಯೂ ಕರುಣೆಯೂ ಶಾಂತಿಯೂ ಉಂಟಾಗಲಿ. ನಿನಗೆ ಕೃಪೆ ಬೇಕು. ಪಕ್ಕದಲ್ಲಿರೋರ್ಗೆ ಹೇಳಿ, ಈ ಜೀವ ವಾಗ್ದಾನ ಹೊಂದಲಿಕ್ಕೆ, ಮಾತಾಡ್ರಿ ಬೇಗ, ಜೀವ ವಾಗ್ದಾನ ಹೊಂದಲಿಕ್ಕೆ ನಿನಗೇನು ಬೇಕು? ಕೃಪೆ ಬೇಕಿದೆ. ಆ ಜೀವ ವಾಗ್ದಾನವನ್ನು ಹೊಂದಲಿಕ್ಕೆ ಕೃಪೆ ಬೇಕಾಗಿದೆ. 2ನೇದು ಏನು ಬೇಕಾಗಿದೆ? 2ನೇದು ಅಲ್ಲಿ ಕರುಣೆ ಇದೆ, ಶಾಂತಿ ಇದೆ. ಮತ್ತೆ ಇನ್ನೊಂದು ಪಾಯಿಂಟ್ ಇದೆ. 1 ತಿಮೋತಿ ಹೇಳ್ತಾನೆ, 1 ತಿಮೋತಿ 4ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿ ನೋಡ್ರಿ. 8ನೇ ವಾಕ್ಯ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಏನಾಗಿದೆಯಂತೆ?
ಪ್ರಯೋಜನವಾಗಿದೆ. 2 ವಾರದ ಹಿಂದೆ ನಾನು ಒಂದು ಊರಿಗೆ ಹೋದಾಗ ಒಬ್ಬರು ಬಂದು ಹೇಳಿದ್ರು, ಪಾಸ್ಟ್ರು, ಒಬ್ಬ ಅಮ್ಮ ಬಂದು ಅವ್ರ ಮಗನ ಕರ್ಕೊಂಬಂದು ಹೇಳಿದ್ರು, ಪಾಸ್ಟ್ರೇ ಬುದ್ಧಿ ಹೇಳ್ರಿ ಅವನಿಗೆ. ಯಾಕಮ್ಮ? ಜಿಮ್ಗೆ ಹೋಯ್ತಾನಂತೆ ಯಾವಾಗಲೂ. ಏನು ಅವ್ನು ಜಿಮ್ಗೆ ಹೋಗಿ ಏನು ಮಾಡ್ತಾನೆ? ನಾನು ಹೇಳಿದೆ, ಏಯ್ ಹೋಗೋ, ಎಷ್ಟು ಅವರ್ ಮಾಡ್ತಿದ್ಯಾ ಅಂದೆ. ನಾನು ಹೇಳ್ದೆ, ಅಣ್ಣ 1 ಅವರ್ ಮಾಡ್ತೀನಿ, ನಾನು 3/4 ಗಂಟೆ ಓಡ್ತೀನಿ, ಸ್ವಲ್ಪ ಪುಷಪ್ ಎಲ್ಲ ಹೊಡಿತೀನಿ, ಆದರೆ ಹುಡುಗಿನ ಮೆಚ್ಚಕ್ಕಲ್ಲ. ಈ ಬಾಡಿ ಇರೋದು ದೇವ್ರ ಮಹಿಮೆಗೆ. ಮುಂದಿನ ವಾರದಿಂದ 2 ಅವರ್ ಹೋಗು ಅಂದೆ. ಅವರ ಅಮ್ಮ ಹಿಂಗೆ ನೋಡ್ತಾ ಇದ್ರು ನನ್ನ. ದೇಹ ಸಾಧನೆ ಸ್ವಲ್ಪ ಪ್ರಯೋಜನ. ಹೆಲ್ತ್ ಕಾಪಾಡ್ಕೊಳ್ಳಿ. ಪೌಲ ಮಾಡಬೇಡ, ಜಿಮ್ಗೆ ಹೋಗ್ಬೇಡ ಅಂತೆಲ್ಲ ಹೇಳಲಿಲ್ಲ. ಪ್ರಾಕ್ಟಿಕಲ್ ಆಗಿ ಪೌಲ ಹೇಳ್ದ, ಎಕ್ಸಸೈಸ್ ಮಾಡಿದ್ರೆ ಕೆಲವು ಟೆಂಪ್ಟೇಷನ್ಸ್ಗಳು, ಶೋಧನೆಗಳು ಹೋಗುತ್ತೆ. ತಿನ್ನೋ ಆಹಾರಗಳು ಹೆಚ್ಚು ತುಂಬಿಕೊಳ್ಳುವಾಗ ಬರುವಂಥ ಪಾಪಗಳೇ ಹೆಚ್ಚು. ಸ್ವಲ್ಪ ಪ್ರಯೋಜನ. ಪಕ್ಕದಲ್ಲಿರೋಗಳು ಸ್ವಲ್ಪ 45 ಮಿನಿಟ್ಸ್ ಅಷ್ಟೇ, 45 ನಿಮಿಷ, 3-4 ಅವರ್ ಸುಜಿತ್ ಬೈಬಲ್ ಓದ್ಬೇಕು, ಪ್ರೇಯರ್ ಮಾಡ್ಬೇಕು, ದೇವರಲ್ಲಿರ್ಬೇಕು. ಸುಜಿತ್ ಇದು ಬರೀ ಓಡ್ಕೊಂಡು ಬಾಡಿ ಫಿಟ್ ಮಾಡ್ಕೊಳ್ಳೋದಲ್ಲ. ಅದಕ್ಕೆ ಅವನು ಹೇಳಿದ್ದು, ಜೀವ ವಾಗ್ದಾನ ಯಾಕಿಲ್ಲ ನಿನಗೆ? ಇವತ್ತು ಯಾಕೆ ನಿತ್ಯ ಜೀವವನ್ನು ಹೊಂದ್ಕೊಳ್ಳುವಂಥ ದೇವರ ಮಕ್ಕಳುಗಳು ಅದನ್ನು ಫೈಟ್ ಮಾಡಿ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ? ಕೆಳಗಡೆ ಹೇಳ್ತಾ ಇದ್ದಾನೆ, ಆ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಏನಾಗಿದೆ ಅಂತೆ. ವಾವ್! ಭಕ್ತಿ, ಪ್ರೇಯರ್ ಮಾಡೋದು, ಆತ್ಮಿಕವಾಗಿರೋದು, ಬೈಬಲ್ ಓದೋದು, ಎಲ್ಲ ವಿಧದಲ್ಲೂ ಪ್ರಯೋಜನ. ಅದಕ್ಕೆ ಎಲ್ಲಿ ಪವರ್ ಇದೆ ಗೊತ್ತಾ? ಹೇಳ್ರಿ ಪಕ್ಕದಲ್ಲಿ. ಭೂಮಿಯಲ್ಲೂ ಪವರ್ ಇದೆ, ಪರಲೋಕದಲ್ಲೂ ಪವರ್ ಇದೆ. ಎಕ್ಸಸೈಸ್ ಮಾಡಿದ್ರೆ ಅಷ್ಟೇ, ಈ ಭೂಮಿಲಿ ಅಷ್ಟೇ. ಆಮೇಲೆ ಮಣ್ಣಿಗೆ ಮಣ್ಣೆ, ನೀನು ಜಿಂಬಾಡಿ ಎಲ್ಲಿಗೂ ಹೋಗಲ್ಲ, ಮತ್ತೆ ಬರೀ ಎಲುಬೆ. ಆದರೆ ಆತ್ಮೀಕವಾಗಿ ಪ್ರಾರ್ಥನೆ, ಕಣ್ಣೀರು. ತಿಮೋತಿಗೆ ಹೇಳ್ತಾ ಇದ್ದಾನೆ, ನಿನ್ಗೆ ಜೀವ ವಾಗ್ದಾನ ಬೇಕಪ್ಪ, ನಿತ್ಯ ಜೀವ. ನೀನು ಅಲ್ಲಿಗೆ ಹೋಗ್ಬೇಕಾ? ಸುಮ್ಮನೆ ಹೋಗೋಕ್ಕಾಗಲ್ಲ. ನೀನು ಹಾಡಾಡ್ತಿದೀಯಾ, ಪ್ರೇಯರ್ ಮಾಡ್ತಿದೀಯಾ, ಟ್ಯಾಲೆಂಟ್ಸ್ಗಳಿದೆ, ಆದರೆ ಕೃಪೆ ಹಾತ್ಕೊತಿದ್ಯಾ ಇಲ್ಲ ಗ್ಲ್ಯಾಮರ್ನ ಹಾತ್ಕೊತಿದ್ಯಾ? ಒಳ್ಳೆ ಬಟ್ಟೆ ಹಾಕೊಂಡು ಶೈನಿಂಗ್ ಆಗೋಣ ಅಂತ ಯೋಚನೆ ಮಾಡ್ತಾ ಇದೆಯಾ, ಇಲ್ಲ ಸೀಕ್ರೆಟಾಗಿ ಅಳೋದನ್ನ ಕಲ್ತಿದ್ಯಾ? ಪೌಲನ್ ತಿಮೋತಿಗೆ ಹೇಳ್ತಾ ಇದ್ದಾನೆ, ನಿನಗೆ ಅದೊಂದಿದ್ರೇ ನಿನಗೆ ಪವರ್. ಯಾಕಂದರೆ ಅದಕ್ಕೆ ಜೀವ ವಾಗ್ದಾನ ಇದೆ. ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಯಾಕೆ? ತಿಮೋತಿ ಹಂಗಿದ್ದ. ಪೌಲನು ಫಸ್ಟ್ ಟೈಮ್ ತಿಮೋತಿನ ಸಂಧಿಸಿದಾಗ 16-24 ವಯಸ್ಸು ಅವನಿಗೆ. ಮೊದಲನೇ ಮಿಷನರಿ ಜರ್ನಿಯಲ್ಲಿ ಅವನಿಗೆ ಸಿಗ್ತಾನೆ. 16-24 ವಯಸ್ಸಿನಲ್ಲಿ ಅವನು ಹೆಂಗಿದ್ದ ಪಾಸ್ಟ್ರೇ? ನೋಡ್ರಿ ಹೆಂಗಿದ್ದ. ಇವತ್ತು ತಿಮೋತಿ ಥರ ಚರ್ಚ್ಗಳಲ್ಲಿ ಹುಡುಗರುಗಳಿದ್ದಿದ್ರೆ ನಾನು ಹೇಳ್ತೀನಿ, ಕರ್ನಾಟಕನ ದೇವರು ಶೇಕ್ ಮಾಡಿರೋರು. ಯಾಕೆ? 2 ತಿಮೋತಿಲಿ ನೋಡ್ರಿ, ವಯಸ್ಸಾದವರು ಕೂಡ ಈ ರೀತಿ ಇಲ್ಲ. 1ನೇ ಅಧ್ಯಾಯ 2 ತಿಮೋತಿ 1:4 ಏನು ಹೇಳ್ತಾ ಇದ್ದಾನೆ? ಅವನಿಗೆ ಭಕ್ತಿ ಇತ್ತಾ? ನೋಡ್ರಿ, 1:4 ಏನು ಹೇಳ್ತಾ ಇದ್ದಾನೆ? ನಿನ್ನ ಕಣ್ಣೀರನ್ನು ನೆನಪಿಗೆ ತಂದು. ಅಳೋನು ವೀಕ್ ಅಲ್ಲ, ಅಳೋನು ಸ್ಟ್ರಾಂಗ್. ಪ್ರೇಯರ್ ಮಾಡೋನು ಸ್ಟ್ರಾಂಗ್. ಅಳುವವನು ಅವನ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದ. ಅವನ ಕಣ್ಣೀರಿಂದ ಪ್ರಾರ್ಥನೆ ಮಾಡೋದ್ರಿಂದ ಅವನೊಳಗೆ ಒಂದು ಭಕ್ತಿ ಇದೆ. ಆ ಭಕ್ತಿ ಅವನಿಗೆ ಹೋರಾಟ ಇದೆ, ಕಷ್ಟ ಇದೆ, ಶೋಧನೆ ಇದೆ. ವೀಕ್ ಆದಂಥ ಹುಡುಗ ಅವನಿಗೆ ಸಿಕ್ಕಿದಾಗ. ಆದರೆ 16-24 ವರ್ಷದ ಹುಡುಗ, ಸಣ್ಣ ಆ ಏಜ್ನಲ್ಲಿದ್ದವನು ಅಂತ ಹೇಳ್ತಾರೆ. ಆದರೆ ವರ್ಷಗಳು ಆದಮೇಲೆ ಈ ಪತ್ರಿಕೆ ಬರೆಯುವಾಗ ತಿಮೋತಿಗೆ 20-30 ವರ್ಷ ಇರ್ಬೋದು. ಆದರೆ 20 ವರ್ಷದಿಂದ 20-30 ವರ್ಷದ ಆ ಹುಡುಗ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಗೊತ್ತಾ? ಮೊದಲು ಹುಡುಗನ ಥರ ಸಿಕ್ದ, ಆಮೇಲೆ ಪ್ರೇಯರ್ ಮಾಡ್ದ, ಆತ್ಮಿಕವಾಗಿ ಬೆಳೆದ. ಎಷ್ಟೋ ವೀಕ್ನೆಸ್ಗಳಿತ್ತು. ಅವನು ಕಣ್ಣೀರಿಂದ ಹೋರಾಡಿ ಪ್ರೇಯರ್ ಮಾಡಿ ದೇವರನ್ನು ಆತ್ಕೊಂಡು ಈ ವಾರದಲ್ಲಿ ನನ್ನನ್ನು ಚಾಲೆಂಜ್ ಮಾಡ್ತು. 1 ತಿಮೋತಿ 6:11 ಹೇಳ್ತಾನೆ, ಎಲೈ ದೇವರ ಮನುಷ್ಯನೇ. ವಾವ್! ನಿಮಗೆ ಗೊತ್ತಾದ ಸಾಧಾರಣವಾದಂಥ ಪದ ಅಲ್ಲ, ಮ್ಯಾನ್ ಆಫ್ ಗಾಡ್. ಮ್ಯಾನ್ ಆಫ್ ಗಾಡ್. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ, ನಾನು ಸಾಯೋದ್ರೊಳಗಡೆ ನನಗೆ ಯಾರಾದರೂ ಮ್ಯಾನ್ ಆಫ್ ಗಾಡ್ ಅಂತ ಕರೀತಾರ ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಒಬ್ಬರು ಮಾತ್ರ ಒಂದು ಸರಿ ಹೇಳಿದ್ರು ನನಗೆ, ಮ್ಯಾನ್ ಆಫ್ ಗಾಡ್ ಯು ಆರ್ ಅಂದರು. ನಾನು ಆಗಲೇ ಅವ್ರ ಕೈ ಹಿಡ್ಕೊಂಡೆ. ಇಲ್ಲ, ನಾನು ಇನ್ನೂ ಆ ಮಟ್ಟಕ್ಕೆ ಆಗಿಲ್ಲ. ದೇವರ ಮನುಷ್ಯ. ಎಲಿಯ ದೇವರ ಮನುಷ್ಯ, ಎಲೀಷಾ ದೇವರ ಮನುಷ್ಯ, ಪೌಲ ದೇವರ ಮನುಷ್ಯ. ಆ ಸ್ಟ್ಯಾಂಡರ್ಡ್ನ ಸುಮ್ಮನೆ ಹೇಳೋಕ್ಕಾಗಲ್ಲ. ಆದರೆ ಯಾವ ಮಟ್ಟಕ್ಕೆ ತಿಮೋತಿ ಬೆಳೆದಿದ್ದಾನಂದರೆ ಅವನಿಗೆ ಹೋರಾಟ ಇದೆ, ಪ್ರೇಯರ್ ಮಾಡ್ತಾ ಇದ್ದಾನೆ. ಆದರೆ ಏನು ಮಾಡಬೇಕಂತೆ ಅವನು? ಮ್ಯಾನ್ ಆಫ್ ಗಾಡ್. ನೀನಾದರೂ ಇವುಗಳಿಗೇನಾಗಿರ್ಬೇಕಂತೆ? ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. 12ನೇ ವಾಕ್ಯ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಏನು ಮಾಡು? ನಿತ್ಯ ಜೀವವನ್ನು ಹಿಡ್ಕೋ. ಪಕ್ಕದಲ್ಲಿರೋ ಕೈ ಹಿಡಿದು ಜೋರಾಗಿ ಹೇಳಿ, ಏನು ಹಿಡ್ಕೋಬೇಕು ನೀನು? ನಿತ್ಯ ಜೀವವನ್ನು ಹಿಡ್ಕೋ. ಹಾಲೆಲೂಯ. ನೀವು ವಾರ ಇಲ್ಲಿ ಬರ್ತಿದ್ದೀರಾ ಅಂದರೆ ಇಲ್ಲಿ ಸಿಗುವಂತಹ ದೇವರ ವಾಕ್ಯ, ನನಗೂ ಎಚ್ಚರಿಸುವಂತಹ ಈ ವಾಕ್ಯ ಒಂದನ್ನು ಮಾತ್ರ ಹಿಡ್ಕೊಳ್ಳೋಕೆ ಹೇಳ್ತಾ ಇದೆ. ಅದೇನು ಗೊತ್ತಾ? ನಿತ್ಯ ಜೀವವನ್ನು ಹಿಡ್ಕೋ.
ಅದು ಭೂಮಿಯಲ್ಲಿ ಯೇಸುವನ್ನು ತಿಳಿಯೋದು, ಸತ್ ಮೇಲೆ ನಂತರ ದೇವರ ಬಳಿಗೆ ಹೋಗೋದು. 2 ಇಟರ್ನಲ್ ಲೈಫ್. ಆ ನಿತ್ಯ ಜೀವವನ್ನು ಹಿಡ್ಕೋ. ಈ ಪದ ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವತ್ತು ಮಲೇಷ್ಯಾಗೆ ನಾನು ಸೇವೆಗೆ ಹೋಗುವಾಗ ಆಟೋದಲ್ಲಿ ಆ ಪೊಂಡ್ರಾಜ್ ಅಂಕಲ್ ನನ್ನನ್ನು ಸ್ಲಮ್ಗಳಲ್ಲಿ ಕರ್ಕೊಂಡೋಗಿ ಟ್ರ್ಯಾಕ್ಸ್ ಕೊಟ್ಟು ಚೆನ್ನೈನಲ್ಲಿ ನಡೆಸಿ ಬೆವತೋಗಿ ಲಗ್ಗೇಜ್ನೆಲ್ಲ ಆಟೋ ಒಳಗೆ ಹಾಕಿ ಬೇಜಾರಾಗಿ ಹೋಗ್ತಾ ಇರೋದು ಮಲೇಷ್ಯಾಗೆ. ಕರ್ಕೊಂಡು ಹೋಗ್ತಾ ಇರೋದು ಯಾವುದರಲ್ಲಿ? ಆಟೋದಲ್ಲಿ. ಅಲ್ಲೋಗಿ ಏರ್ಪೋರ್ಟ್ಗೆ ಹೋದರೆ ಆಟೋದಲ್ಲಿ ಎಲ್ಲ ಇಳಿಸ್ಬಿಟ್ಟು ಹೊಸ ಒಡಂಬಡಿಕೆ ಕೊಟ್ಬಿಟ್ಟು ಊರು ಸುತ್ತಪ್ಪೋಗಾದೆ. ಎಲ್ಲಿಗೆ ಹೋಗ್ಬೇಡ. ಮತ್ತು ಬಂದ ಮೇಲೆ ಮಲೇಷ್ಯಾ ಮೋಲೆ ಅಲ್ಲಿಗೋದೆ ಇಲ್ಲಿಗೋದೆ ಪರಲೋಕಂ ಪೋಣೋ. ಆ ಮನುಷ್ಯ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಮಾತು ಈಗಲೂ ನಡಗಿಸ್ತು. ಪರಲೋಕಂ ಪೋಣೋ, ನಿತ್ಯ ಜೀವಕ್ಕೆ ಹೋಗ್ಬೇಕು, ಊರು ಸುತ್ತಕ್ಕಲ್ಲ ನೀನು ಹೋಗ್ತಾ ಇರೋದು ಆ ದೇಶಕ್ಕೆ. ಈ ವಾರ ಎಲ್ಲ ನಾನು ಅಂಕಲ್ನ ಭಾಳ ಮಿಸ್ ಮಾಡಿಕೊಂಡೆ. ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ನೇರವಾಗಿ ಹೇಳಿದಂಥ ಆ ದೇವರ ಮನುಷ್ಯರು ಇವತ್ತು ನನ್ನ ಹೃದಯದಲ್ಲಿ ಬಲಹೀನತೆ ಬಂದಾಗ ಹೇಳ್ಕೊಳಕ್ಕೆ ನನಗೆ ಯಾರೂ ಇಲ್ಲ. ಈ ವಾರ ಎಲ್ಲ ನಾನು ಸಂಕಟಪಟ್ಟೆ. ಎಲ್ಲೋದ್ರು ಅಂತ ದೇವರ ಮನುಷ್ಯರುಗಳು. ಇವತ್ತು ನೀವು ಯಾರ ಹತ್ರ ಆದರೂ ವೀಕ್ನೆಸ್ಗಳು ಹೇಳಿದ್ರೆ ಊರೆಲ್ಲ ಹೇಳಿ ತಿರುಗಿ ನಿಮ್ಮ ಜೀವಿತಗಳನ್ನ ಹಾಳು ಮಾಡ್ತಾರೆ. ಆದರೆ ಅವರು ದೇವರ ಮನುಷ್ಯರುಗಳು ನಮ್ಮನ್ನು ಹೃದಯದಲ್ಲಿ ಹೊತ್ಕೊಂಡ್ರು. ನಿತ್ಯ ಜೀವವನ್ನು ಹಿಡ್ಕೋ. ಫೈಟ್ ತಿಮೋತಿ. ಯಾಕೆ ಗೊತ್ತಾ? 1 ತಿಮೋತಿ 1:19 ಹೇಳ್ತಾನೆ, ನಿನಗೊಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ? 1 ತಿಮೋತಿ 1:19 ಹೇಳ್ತಾನೆ, ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡ್ಕೋ. ರಶ್ ಆಗಿರುವಂಥ ಬಸ್ಸಲ್ಲಿ ಒಂದು ವೇಳೆ ಡೋರ್ ಹತ್ರ ನೀನೇನಾದರೂ ನೇತಾಡ್ತಾ ಇದ್ದರೆ ಕಂಬಿನ ಹೆಂಗೆ ಹಿಡ್ಕೊಂಡಿರ್ತೀಯೋ ಹಂಗೆ ಹಿಡ್ಕೋಬೇಕು ನೀನು. ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಟ್ಟರೆ ಮಗ ಬಿದ್ದೋಗ್ತೀಯ. ಪೌಲ ಹೇಳ್ತಾ ಇದ್ದಾನೆ, ನಂಬಿಕೆನ ಹಿಡ್ಕೋ, ಒಳ್ಳೆ ಮನಸ್ಸಾಕ್ಷಿಯನ್ನು ಹಿಡ್ಕೋ. ಯಾಕಂದರೆ ಒಳ್ಳೆ ಮನಸ್ಸಾಕ್ಷಿ ಒಡೆದು ಏನಾಗಿದೆಯಂತೆ, ಅವರು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಅವರ ಹಡಗು ಒಡೆದು ಏನಾಗಿದಂತೆ, ನಷ್ಟಪಟ್ಟವರಂತೆ ಇದ್ದಾರೆ. ಅದಕ್ಕೆ ಈ 4 ವರ್ಷದಿಂದ ನಿಮ್ಮ ಪಾಸ್ಟ್ರಿಗಿರುವಂಥ ಒಂದೇ ಒಂದು ಫೈಟ್ ಏನು ಗೊತ್ತಾ? ಕರ್ತನ ಭೋಜನ ಬರುವಾಗ ಒಳ್ಳೆಯ ಮನಸ್ಸಾಕ್ಷಿಯನ್ನು ಇಟ್ಕೊಂಡವನಾಗಿಯೇ ನಾನು ಈ ಕರ್ತನ ಭೋಜನ ತೆಗೆದುಕೊಳ್ಳಿಕ್ಕೆ ಬರಬೇಕು, ಅದನ್ನು ನಿಮಗೆ ಕೊಡಬೇಕು. ಅದೊಂದು ದೊಡ್ಡ ಫೈಟ್. ಆ ನಂಬಿಕೆ, ಆ ಒಳ್ಳೆ ಮನಸ್ಸಾಕ್ಷಿಯನ್ನು ಅನೇಕ ಸಾರಿ ಇವತ್ತು ಅನೇಕ ವ್ಯಕ್ತಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ಹಾಡು ಬರ್ತಾ ಇದೆ, ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ಪ್ರಸಂಗ ಬರ್ತಾ ಇದೆ, ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ದೊಡ್ಡ ದೊಡ್ಡ ಕಾರ್ಯಗಳು, ದೊಡ್ಡ ದೊಡ್ಡ ಚರ್ಚ್ಗಳಾಗಿದೆ. ಆದರೆ ಹಡಗು ಒಳಗಡೆ ನೀರು ಬಂದ್ಬಿಟ್ಟಿದೆ. ಒಂದು ದಿವಸ ಗೊತ್ತಾಗುತ್ತೆ, ಹಡಗು ರಪ್ ಅಂತ ಹೊಡೆದೋಯ್ತು. ನ್ಯೂಸ್ ಬರುತ್ತೆ ಯೂಟ್ಯೂಬಲ್ಲಿ, ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ, ಅವ್ರು ಬಿದ್ದೋದ್ರಂತೆ. ಹೆಂಗೆ ಬಿದ್ದೋದ್ರು ಅವರು? ಹಡಗು ಕ್ರ್ಯಾಕ್ ಆಗಿತ್ತು, ಒಳ್ಳೆ ಮನಸ್ಸಾಕ್ಷಿ ಒಡೆದೋಗಿತ್ತು. ಅವತ್ತೇ 10 ಮಾನಸಾಂತರ ಪಡ್ಕೊಂಡು ದೇವರಿಗೆ ಹತ್ತಿರವಾಗಲಿಕ್ಕೆ ಎದೆ ಹೊಡ್ಕೊಂಡು ಉಪವಾಸ ಮಾಡಿ ಸೇವಕರುಗಳ ಹತ್ರ ಓಪನ್ ಆಗಿದ್ದು ಅವನ ಮನಸ್ಸಾಕ್ಷಿಯನ್ನು ಅವನು ಕಾಪಾಡಿಕೊಂಡಿದ್ರೆ ಅವನಿನ್ನೂ 1000 ಮಂದಿಗೆ ಅವನು ಉಪಯೋಗವಾಗಿರೋನು. ಆದರೆ ಅವನ ಹಡಗು ಒಡೆದೋಯ್ತು. ಇವತ್ತು ಬೆಳಗ್ಗೆ ಪವಿತ್ರಾತ್ಮ ನಿಮಗೂ ನನಗೂ ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ನಂಬಿಕೆಯ ಹಡಗು ಹೆಂಗಿದೆ? ನಂಬಿಕೆಯ ಹಡಗು ನಿನ್ನ ಲೈಫ್ಗಳಲ್ಲಿ ಕಷ್ಟ ಬರುವಾಗ ಹೆಂಗಿದೆ? ಒಡೆದೋಗಿದೆಯಾ? ಲೀಕ್ ಆಗ್ತಿದೆಯಾ? ಶೋಧನೆಗಳನ್ನು ಬಂದಾಗ ಅವುಗಳನ್ನ ಗೆದ್ದು ಹೋಗ್ಲಿಕ್ಕಾಗದೆ ಯಂಗ್ ಮ್ಯಾನ್ ಸೋತು ಹೋಗ್ಬಿಟ್ಟಿದೆಯಾ? ಕೆಲವು ಸಾರಿ ನಾವು ಈ ವಾಕ್ಯ ಓದ್ತೀವಿ, ಈ ವಾಕ್ಯ ನಾವು ನಂಬೋದೇ ಇಲ್ಲ. ವಾಕ್ಯ ನಾವು ನಂಬಲ್ಲ, ಸುಮ್ಮನೆ ಓದ್ತಿದ್ದೀವಿ ಅಷ್ಟೇ. ಓದ್ರೆ ನನ್ನ ಮಕ್ಕಳು, ನನ್ನ ಜೀವನ ಉದ್ಧಾರ ಆಗುತ್ತೆ. ಆದರೆ ಈ ವಾಕ್ಯ ಮೇಲಿರುವ ನಂಬಿಕೆ, ಇದರಲ್ಲಿ ಹೇಳಿದ್ದೆಲ್ಲ ನನಗೆ ನೆರವೇರುತ್ತೆ, ಇದರಲ್ಲಿ ಹೇಳಿದ ವಿಷಯಗಳು ನನಗೆ ಪನಿಷ್ಮೆಂಟ್ ಆಗುತ್ತೆ. ನಿನ್ನೆ ರಾತ್ರಿ ಕೂಡ ನನ್ನ ಹೆಂಡತಿ ಹತ್ರ ನನ್ನ ಮನಸ್ಸಾಕ್ಷಿಯನ್ನು ತೆರೆದವಳ ಹತ್ರ ಹೇಳಬೇಕಾಗಿ ಬಂತು. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಮನಸ್ಸಾಕ್ಷಿಗಳು ಅನೇಕ ಸಾರಿ, ಕೆಲವು ಸಾರಿ ನಾವು ಅದನ್ನು ಟ್ಯೂನ್ ಮಾಡಿಡ್ಬೋದು, ಆದರೆ ಪವಿತ್ರ ಆತ್ಮನು ಅದನ್ನು ಟ್ಯೂನ್ ಮಾಡೋಕ್ಕೆ ಬಿಡಲ್ಲ. ಪವಿತ್ರ ಆತ್ಮನ ಎಚ್ಚರಿಸ್ತಾನೆ, ನಿನಗೆ ಟಾರ್ಚರ್ ಕೊಡ್ತಾನೆ. ನೀನು ದೇವರ ಮಗು ಆದರೆ ಪಕ್ಕದಲ್ಲಿರೋರಿಗೆ ಹೇಳಿ, ನಿನಗೆ ಟಾರ್ಚರ್ ಬರಬೇಕು. ಪಾಪ ಮಾಡಿದ್ಮೇಲೆ ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀನು ಒಂದು ವೇಳೆ ನೆಮ್ಮದಿಯಾಗಿದ್ದರೆ ಸಮಥಿಂಗ್ ರಾಂಗ್. ನಿನಗೆ ಟಾರ್ಚರ್ ಬರಬೇಕು. ಆ ನಂಬಿಕೆ ಇಲ್ಲ, ಅಯ್ಯೋ ದೇವ್ರ ಹತ್ರ, ಅದೇ ಒಳ್ಳೆಯ ಸೈನ್. ನೀನು ಪಾಪ ಮಾಡಲ್ಲ ಅನ್ನೋದಲ್ಲ ಸೈನ್. ಪಾಪ ಮಾಡಿದ್ರೆ ನಿನಗೆ ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕಂದರೆ ಆ ಹಡಗು ಒಳಗಡೆ ನೀರು ಬಂದ್ಬಿಟ್ಟಿದೆ. ಅದನ್ನು ಸರಿಪಡಿಸ್ಕೋಬೇಕು. ವಾಕ್ಯವನ್ನು ಅನೇಕ ಸಾರಿ ನಾವು ನಂಬ್ತಾ ಇಲ್ಲ. ನೋಡ್ರಿ, ಇವತ್ತು ನಾನು ತೋರಿಸುವಂಥ ಒಬ್ಬ ವ್ಯಕ್ತಿ ಬಿಲ್ಲಿ ಗ್ರಹಾಮ್ ಜಗತ್ತಿನಲ್ಲಿ ಲಕ್ಷಾಂತರ ಜನರುಗಳನ್ನು ಯೇಸು ಸ್ವಾಮಿಗೆ ನಡೆಸಿದ್ರು, ಸ್ಟೇಡಿಯಂಗಳನ್ನು ತುಂಬಿಸಿದ್ರು. ಆದರೆ ಅವ್ರ ಜೊತೆಗಿದ್ದಂಥ ಒಬ್ಬ ಫ್ರೆಂಡ್, ಅವರು ಕೂಡ ಪ್ರಸಂಗ ಮಾಡೋರು, ಅವರು ಕೂಡ ಸ್ಟೇಡಿಯಂಗಳಲ್ಲಿ ಅನೇಕ ಸಾವಿರಾರು ಜನರಿಗೆ ಆಶೀರ್ವಾದವಾಗಿದ್ದರು. ಒಂದು ದಿವಸ ಚಾರ್ಲ್ಸ್ ಟೆಂಪ್ಟನ್ ಅನ್ನುವಂತಹ ಪಕ್ಕದ ಫ್ರೆಂಡ್ ಹೇಳಿದಂತೆ ಬಿಲ್ಲಿ ಗ್ರಹಾಮ್ಗೆ, ಬೈಬಲ್ನ ಯಾಕೆ ಪ್ರಸಂಗ ಮಾಡ್ತೀಯ? ಅದರಲ್ಲಿರೋದೆಲ್ಲ ಸುಳ್ಳು, ದೇವರ ವಾಕ್ಯ ಅಲ್ಲ ಅದು. ಒಂದೇ ರಾತ್ರಿಯಲ್ಲಿ ಸ್ಟೇಡಿಯಂಗಳನ್ನು ತುಂಬಿಸಿದಂಥ ಬಿಲ್ಲಿ ಗ್ರಹಾಮ್ಗೆ ದಿಢೀರಂಥ ನಂಬಿಕೆ ಸೋತು ಹೋಗೋಯ್ತು. ಅಯ್ಯೋ, ದೇವರ ವಾಕ್ಯ ನಿಜಾನಾ? ಇದರಲ್ಲಿ ಹೇಳಿದೆಲ್ಲ ನಾನು ಪ್ರಸಂಗ ಮಾಡ್ತಾ ಇದ್ದೀನಲ್ಲ, ಪರಲೋಕ ಇದೆಯಾ, ನರಕ ಇದೆಯಾ, ದೆವ್ವಗಳಿದೆಯಾ,
ಶೋಧನೆಗಳನ್ನು ಗೆಲ್ಬೋದಾ? ಇವೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಇದು ನಂಬಿಕೆ ಇದೆಯಾ? ನಮಗೆ ಅನೇಕ ಸರಿ ನಂಬಿಕೆ ಇಲ್ಲ. ಅವತ್ತು ಅವನು ಮಾತಾಡಿದಂಥ ಮಾತಿಗೆ ಬಿಲ್ಲಿ ಗ್ರಹಾಮ್ ನಂಬಿಕೆ ಅಲ್ಲಾಡ್ಬಿಡ್ತು. ಆದರೆ ಆಗಸ್ಟ್ನ ಒಂದು ರಾತ್ರಿ, ಅವತ್ತು ರಾತ್ರಿ ನಿದ್ದೆ ಬರಲಿಲ್ಲ ಬಿಲ್ಲಿ ಗ್ರಹಾಮ್ಗೆ. ಅವ್ರ ಫ್ರೆಂಡ್ ಹೇಳಿದ ಮಾತೆಲ್ಲ ಕಾಡ್ತಾಯಿತ್ತು. ಅವ್ರು ಬರೀತಾರೆ ಅವ್ರ ಪುಸ್ತಕದಲ್ಲಿ, ಕಾಡಿಗೆ ನಾನು ಮಧ್ಯರಾತ್ರಿಯಲ್ಲಿ ಹೋದೆ. ಅಲ್ಲಿರುವಂಥ ಒಂದು ಮರದ ದಿಮ್ಮಿ ಹತ್ರ ಈ ಬೈಬಲನ್ನು ಇಟ್ಟು ಒಂದು ಮಾತನ್ನು ಹೇಳಿದೆ. ನನ್ನ ಎಲ್ಲ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಈ ಬೈಬಲ್ನಲ್ಲಿ ನನಗೆ ಯಾವಾಗಲೂ ಉತ್ತರ ಎಲ್ಲ ಸಮಯದಲ್ಲೂ ಸಿಕ್ಕಿಲ್ಲ. ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ನನಗೆ ದೊರಕಿಲ್ಲ. ನನಗೆ ಒಂದು ವೇಳೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗದೆ ನನ್ನ ಇಂಟೆಲೆಕ್ಚುಯಲ್ ಬುದ್ಧಿಗೆ ನಿಲುಕದೇ ಇರುವಂತಹ ಈ ವಾಕ್ಯ ಏನೇ ಆಗಲಿ ದೇವರೇ, ಇದು ನಿನ್ನ ಮಾತು, ನಿನ್ನ ಶ್ವಾಸ ಎಂಬುದಾಗಿ ನಾನು ನಂಬ್ತೇನೆ. ಇಟ್ ಈಸ್ ಗಾಡ್ ಬ್ರೀತ್ಡ್. ನಿಮಗೆ ಗೊತ್ತಾ, ಪೌಲನ್ ತಿಮೋತಿಗೆ ಹೇಳ್ತಾನೆ, ದೇವರ ಶ್ವಾಸ, ದೈವ ಪ್ರೇರಿತವಾದ ಈ ವಾಕ್ಯಗಳು. ಇದರಲ್ಲಿ ಓದುವಾಗ ನಿಮ್ಗೆ ಯಾಕೆ ಜೀವ ಬರುತ್ತೆ ಗೊತ್ತಾ? ಇದರಲ್ಲಿ ಜೀವ ಇದೆ, ಇದರಲ್ಲಿ ಶ್ವಾಸ ಇದೆ. ಅದನ್ನ ಅವತ್ತು ವಾಕ್ಯವನ್ನು ಹೇಳ್ತಾ ಹೇಳ್ತಾ ಪ್ರೇಯರ್ ಮಾಡ್ತಾ ಕಣ್ಣೀರಿನಿಂದ ಹೇಳಿದ್ರಂತೆ, ದೇವರೇ, ನನ್ನ ಸಂದೇಹಗಳಿಗಿಂತ, ನನ್ನ ಪ್ರಶ್ನೆಗಳಿಗಿಂತ ನಿನ್ನ ವಾಕ್ಯ ಯಾವಾಗಲೂ ನಿಜ ಅಂತ ನಂಬ್ತೀನಿ ಅಂತ ಅವ್ರು ಪ್ರೇಯರ್ ಮಾಡಿದ್ರಂತೆ. ದಿಢೀರಂತ ಅವ್ರು ಹೇಳ್ತಾರೆ, ಎಷ್ಟೋ ತಿಂಗಳುಗಳು ಅವ್ರ ಮೇಲೆ ಬರದೇ ಇರುವಂಥ ಪವಿತ್ರಾತ್ಮನ ಶಕ್ತಿ ಅವ್ರಿಗೆ ಆ ಕಾಡಿನಲ್ಲಿ ಇಳಿದು ಬಂತಂತೆ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತೆ. ಗಂಟೆಗಳಾದಮೇಲೆ ವಾಪಸ್ ಹೋದ್ರಂತೆ. ಅದಾದಮೇಲೆ ಮತ್ತೆ ಪ್ರಸಂಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಿಲ್ಲಿ ಗ್ರಹಾಮ್. ನಿಮಗೆ ಗೊತ್ತಾ, ಆತನ ಮಾತಿನಲ್ಲಿ ಇವತ್ತುವರೆಗೂ ಜಗತ್ತಿನಲ್ಲಿ ಅಂಥ ಅಧಿಕಾರವುಳ್ಳಂಥ ಸೇವಕ ಎದ್ದಿಲ್ಲ ಅಂತ ಹೇಳ್ತಾರೆ. ಹಾಲಿವುಡ್ ಅವ್ರನ್ನ ಕರೀತು ಪಿಕ್ಚರ್ ಮಾಡಲಿಕ್ಕೆ. ನೋ, ಐ ಆಮ್ ಎ ಸರ್ವೆಂಟ್ ಆಫ್ ಗಾಡ್ ಅಂದರು. ಪಿಕ್ಚರ್ ಮಾಡಲಿಕ್ಕೆ ಕರೆದ್ರೆ ಅವತ್ತು ಬ್ಲೂ ಐಸ್, ನೀಲಿ ಕಣ್ಗಳು ಹುಡುಗರುಗಳನ್ನ ಹುಡುಕ್ತಾ ಇದ್ರು. ಅಂಥ ಅವಕಾಶಗಳ ಬಿಲ್ಲಿ ಗ್ರಹಾಮ್ಗೆ ಅವತ್ತು ಬಂದಾಗ ಹೇಳಿದ್ರು, ಹಾಲಿವುಡ್ ಅಲ್ಲ, ಅಮೇರಿಕನ್ ಪ್ರೆಸಿಡೆಂಟ್ ಆಗ್ತೀರಾ ಅಂದರು. ಅವಾಗ ಹೇಳಿದ್ರು, ಯಾರು ಪ್ರೆಸಿಡೆಂಟ್ ಆಗೋದು? ಜಗತ್ತಿನಲ್ಲೇ ಅದಕ್ಕಿಂತಲೂ ಶ್ರೇಷ್ಠವಾದಂಥ ದೇವರ ಸೇವಕನಾಗಿ ನಾನು ಆಗಿದ್ದೀನಿ ಅಂದರು. ಚಪ್ಪಾಳೆ ತಟ್ಟೋ ಸಮಯ ಇದೆಲ್ಲ. ಹಲ್ಲೆಲೂಯಾ. ಹೌದು, ಯಾರು ಆ ಭಕ್ತರುಗಳೆಲ್ಲ ಯಾಕೆ ಹಾಲಿವುಡ್ ಪ್ರೆಸಿಡೆಂಟ್ಗಳು ಆಗೋದನ್ನು ಕೂಡ ತುಚ್ಛವಾಗಿ ಎಣಿಸಿದ್ರು ಅಂದರೆ, ದೇ ಹೆಲ್ಡ್ ಆನ್ ಟು ದ ವರ್ಡ್ ಆಫ್ ಗಾಡ್. ಇವತ್ತು ಯಾರಾದರೂ ಈ ವಾಕ್ಯದ ಮೇಲೆ ನಂಬಿಕೆಯನ್ನು ನೀವು ಕಳ್ಕೊಂಡಿದ್ರೆ, ನಾನು ಹೇಳ್ತಾ ಇದ್ದೀನಿ, ಇದು ದೇವರ ಶ್ವಾಸ. ಚಾರ್ಲ್ಸ್ ಟೆಂಪ್ಟನ್ ಬರೆದ ಪುಸ್ತಕ ದೇವರಿಗೆ ಟಾಟಾ, ಫೇರ್ವೆಲ್ ಟು ಗಾಡ್ ಅಂತ. ಅವನು ಸಾವು ಸರಿ ಇರಲಿಲ್ಲ. ಆದರೆ ಬಿಲ್ಲಿ ಗ್ರಹಾಮ್ ಸತ್ತಾಗ, ನಾನು ಸತ್ತೆ ಅಂತ ನ್ಯೂಸ್ನಲ್ಲಿ ಬರಿಬೇಡಿ, ನಾನು ಪರಲೋಕದಲ್ಲಿ ಜೀವಿಸ್ತಿರ್ತೀನಿ ಅಂತ ಬರೀರಿ ಅಂದರು. ಹಲ್ಲೆಲೂಯಾ. ಅದಕ್ಕೆ ಅವ್ರ ಹತ್ರ ಬಂದು ಕೇಳಿದ್ರು, ಯೋನನ್ನ ಮೀನು ನುಂಗ್ತಾ ಅಂತ ನಂಬ್ತೀರಾ ಅಂತ ಪತ್ರಕರ್ತ ಕೇಳಿದ್ರೆ ಹೇಳಿದ್ರು, ಯೋನಾನ್ ಮೀನು ನುಂಗ್ತಾ ಅಂತ ನಂಬಿದ್ರು ನಂಬ್ತೀನಿ, ಯೋನನೇ ಮೀನನ್ನು ನುಂಗಿದ್ರು ಏನು ಮಾಡ್ತೀನಿ? ನಂಬ್ತೀನಿ. ಬಿಕಾಸ್ ದ ಬೈಬಲ್ ಸೇಸ್ ಸೋ. ಬೈಬಲ್ ಹೇಳ್ತು, ನಾನು ಅದನ್ನು ನಂಬ್ತೀನಿ. ನಾನು ಹೇಳ್ತಾ ಇದ್ದೀನಿ, ಇವತ್ತು ದೇವರ ಮಕ್ಕಳೇ, ಜಗತ್ತಿನಲ್ಲೇ 100% ಗೋಲ್ಡ್, ನಾನು ನಿಖರವಾಗಿ ನಂಬುವಂಥ ಶುದ್ಧವಾದಂಥ ಹಾಲು, ಶುದ್ಧವಾದಂಥ ಬಂಗಾರಕ್ಕಿಂತಲೂ ಶ್ರೇಷ್ಠವಾದದ್ದು ಒಂದು ನಿಮಗೆ ಈ ಭೂಮಿಯಲ್ಲಿ ಸಿಕ್ಕಿದಾಗ ಟೇಸ್ಟ್ ಮಾಡಲಿಕ್ಕಿದ್ರೆ ಅದು ಈ ವಾಕ್ಯ. ಇದು ಬಿಟ್ಟು ಯಾವುದು 100% ಪ್ಯೂರ್ ಅಲ್ಲ. ಅಂಥ ವಾಕ್ಯವನ್ನು ಇವತ್ತು ನೀವು ಹಿಡಿದಿದ್ದೀರಾ, ನಾನು ಹಿಡಿದಿದ್ದೀನಿ. ಅದು ಜೀವ ಹೊಂದ್ಕೊಳ್ಳೋವರೆಗೂ ನಾವು ಹೋರಾಡಬೇಕು. ಅದರ ಮೇಲೆ ಎಷ್ಟೋ ಫೈಟ್ಗಳು ಬಂದಿದೆ. ಜಗತ್ತಿನಲ್ಲಿ ಎಷ್ಟೋ ಜನರು ಬೈಬಲ್ಗಳನ್ನು ನಾಶ ಮಾಡಲಿಕ್ಕೆ ಒಬ್ಬ ರಾಣಿ ಅನುಮತಿ ಕೊಟ್ಟಳು. ನಿಮಗೆ ಗೊತ್ತಾ, ಆ ರಾಣಿಯ ಮನೆಯಲ್ಲೇ ಬೈಬಲ್ ಸೊಸೈಟಿ ಆಗಿದ್ದು. ಯಾಕೆ? ಈ ವಾಕ್ಯ ಸತ್ಯ, ಇದು ಅಳೆದು ಹೋಗಲ್ಲ. ಆ ಜೀವಕ್ಕೋಸ್ಕರ ಹೋರಾಡಬೇಕು.